ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಜುಲೈ 21ರ ಪ್ರಮುಖ ಕರೆಂಟ್ ಅಫೇರ್ಸನ್ನು ನೋಡಲಿದ್ದೇವೆ. ಅದಕ್ಕೂ ಮುಂಚೆ ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ 2 ಪ್ರಶ್ನೆಗಳನ್ನು ಕೇಳಿದ್ದೆ. ಮೊದಲನೇ ಪ್ರಶ್ನೆ, AP-6D ಹೆಸರಿನ ದೂರಸಂಪರ್ಕ ಉಪಗ್ರಹವನ್ನು ಯಾವ ದೇಶವು ಇತ್ತೀಚೆಗೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಚೀನಾ. ಅದೇ ರೀತಿ ಕಂಗಾರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ. ಎಲ್ಲರೂ ಇದಕ್ಕೆ ಸರಿಯಾದ ಉತ್ತರಗಳನ್ನೇ ನೀಡಿದ್ದೀರಾ. ಅದೇ ರೀತಿ ಇವತ್ತಿನ 2 ಪ್ರಶ್ನೆಗಳು, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಅದೇ ರೀತಿ ದಕ್ಷಿಣ ಆಫ್ರಿಕಾದ ಕರೆನ್ಸಿ ಯಾವುದು? 2 ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾಕಂದರೆ ಭಾರತದ ಮೊಟ್ಟ ಮೊದಲ ಗೋಲ್ಡನ್ ಟೈಗರ್ ಚಿನ್ನದ ಹುಲಿ ಇಲ್ಲಿ ಕಂಡು ಬಂದಿತ್ತು. ಅದರ ಹೆಸರೇನಪ್ಪ ಅಂದರೆ ಕಾಜಿ 106F. ಅದೇ ರೀತಿ ಇಂದಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಇತ್ತೀಚೆಗೆ ಬಿಡುಗಡೆ ಮಾಡಲಾದ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕ 2020ರ ಪ್ರಕಾರ ಭಾರತದಲ್ಲಿ ಎಷ್ಟು ಜನರು 10 ವರ್ಷಗಳಲ್ಲಿ ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ 273 ಮಿಲಿಯನ್ ಜನರು. ಹಾಗಾದರೆ ಈ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕ ಇದನ್ನು ಪ್ರಕಟಪಡಿಸೋರು ಯಾರಪ್ಪ ಅಂದರೆ UNDP ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ಆಕ್ಸ್ಫರ್ಡ್ ಪಾವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಇವೆರಡೂ ಕೂಡ ಜಂಟಿಯಾಗಿ ಈ ಸೂಚ್ಯಂಕವನ್ನು ಪ್ರಕಟಪಡಿಸ್ತಾ ಇದ್ದಾವೆ 2010ರಿಂದ. ಈ ಸೂಚ್ಯಂಕವನ್ನು ಪ್ರಕಟಪಡಿಸೋಕೆ ಪ್ರಮುಖವಾಗಿ 3 ಮಾನದಂಡಗಳನ್ನು ಬಳಸಲಾಗುತ್ತೆ: ಶಿಕ್ಷಣ, ಆರೋಗ್ಯ ಮತ್ತು ಜೀವನ ಗುಣಮಟ್ಟ. ಈ 3 ಪ್ರಮುಖ ಮಾನದಂಡಗಳ ಜೊತೆಗೆ 10 ಸೂಚಕಗಳನ್ನು ಕೂಡ ಬಳಸಲಾಗುತ್ತೆ. 10 ಪ್ರಮುಖ ಸೂಚಕಗಳು ಯಾವಂದರೆ, ಆರೋಗ್ಯ ವಿಭಾಗದಲ್ಲಿ ನ್ಯೂಟ್ರಿಷನ್ ಆಗಿರ್ಬೋದು, ಚೈಲ್ಡ್ ಮಾರ್ಟಿಲಿಟಿ ಇವೆರಡನ್ನು ಸೂಚಕವಾಗಿ ತೆಗೆದುಕೊಳ್ತಾರೆ. ಅದೇ ರೀತಿ ಎಜುಕೇಷನ್ನಲ್ಲಿ ಇಯರ್ಸ್ ಆಫ್ ಸ್ಕೂಲಿಂಗ್, ಎಷ್ಟು ವರ್ಷ ಸ್ಕೂಲಿಗೆ ಹೋಗಿದ್ದಾರೆ, ಮತ್ತು ಸ್ಕೂಲ್ ಅಟೆಂಡೆನ್ಸ್ ಯಾವ ಥರ ಇದೆ. ಅದೇ ರೀತಿ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಜೀವನ ಗುಣಮಟ್ಟದಲ್ಲಿ ಕುಕ್ಕಿಂಗ್ ಫ್ಯೂಯಲ್ ಅಂದರೆ ಅಡುಗೆ ಮಾಡಲು ಯಾವ ಇಂಧನ ಬಳಸ್ತಾರೆ ಅನ್ನೋದನ್ನು ಗಮನಿಸ್ತಾರೆ. ಸ್ಯಾನಿಟೇಷನ್ ನೈರ್ಮಲ್ಯ ಯಾವ ಥರ ಕಾಪಾಡಿದ್ದಾರೆ. ಡ್ರಿಂಕಿಂಗ್ ವಾಟರ್ ಕುಡಿಯೋ ನೀರಿನ ವ್ಯವಸ್ಥೆ ಯಾವ ಥರ ಇದೆ. ಎಲೆಕ್ಟ್ರಿಸಿಟಿ ವಿದ್ಯುತ್ ವ್ಯವಸ್ಥೆ ಯಾವ ಥರ ಇದೆ, ಮತ್ತು ವಸತಿ ವ್ಯವಸ್ಥೆ ಯಾವ ಥರ ಇದೆ, ಮತ್ತು ಆಸ್ತಿ ವ್ಯವಸ್ಥೆ ಯಾವ ಥರ ಇದೆ. ಇವೆಲ್ಲವನ್ನು ಕೂಡ ಈ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ಪ್ರಕಟಿಸಲು ಬಳಸ್ತಾರೆ. ಓಕೆ, ಈ ವರದಿಯ ಹೈಲೈಟ್ಸ್ಗಳನ್ನು ನೋಡೋದಾದರೆ, ಪ್ರಸ್ತುತ 1.3 ಬಿಲಿಯನ್ ಜನರು ಅಂದರೆ ಸುಮಾರು 130 ಕೋಟಿ ಜನರು ಬಹು ಆಯಾಮದ ಬಡತನದಲ್ಲಿ ಇದ್ದಾರೆ. ಭಾರತ 2005-6ನೇ ಸಾಲಿನಿಂದ 2015-16ನೇ ವರ್ಷದ ಸಾಲಿನವರೆಗೆ ಸರಿಸುಮಾರಾಗಿ 270 ಮಿಲಿಯನ್ ಜನರನ್ನು ಬಡತನದಿಂದ ಹೊರತಂದಿದೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಅದೇ ರೀತಿ ಚೀನಾ 2010ರಿಂದ 2014ರವರೆಗೆ ಸುಮಾರು 70 ಮಿಲಿಯನ್ ಜನರನ್ನು ಬಹು ಆಯಾಮದ ಬಡತನದಿಂದ ಹೊರತಂದಿದೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಅದರ ಜೊತೆಗೇನೆ ಬಹು ಆಯಾಮದ ಬಡತನ ಸೂಚ್ಯಂಕದಲ್ಲಿ ಒಟ್ಟು ಎಷ್ಟು ಜನ ಬಡವರಿದ್ದಾರೆ, ಅದರಲ್ಲಿ 84% ಜನರು ಸಬ್ ಸಹರಾನ್ ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾ ಭಾಗಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸಬ್ ಸಹರಾನ್ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಬಹು ಆಯಾಮದ ಬಡತನದಿಂದ ಬಳಲ್ತಾ ಇದ್ದಾರೆ, ಸರಿಸುಮಾರಾಗಿ 558 ಮಿಲಿಯನ್ ಜನರು. ಅದೇ ರೀತಿ ದಕ್ಷಿಣ ಏಷ್ಯಾ ಭಾಗದಲ್ಲಿ 530 ಮಿಲಿಯನ್ ಜನರು ಬಹು ಆಯಾಮದ ಬಡತನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಿಶ್ವ ಬ್ಯಾಂಕಿನ ಆದಾಯ ಮಟ್ಟದ 2020-21ರ ವರ್ಗೀಕರಣದ ಪ್ರಕಾರ ಭಾರತವನ್ನು ಯಾವ ವರ್ಗದ ಅಡಿಯಲ್ಲಿ ಸೇರಿಸಲಾಗಿದೆ? ವಿಶ್ವ ಬ್ಯಾಂಕ್ ಏನು ಮಾಡಿದೆ ಅಂದರೆ, ಈ ಇನ್ಕಮ್ನ ಆಧಾರದ ಮೇಲೆ ವಿಶ್ವದಲ್ಲಿರುವ ದೇಶಗಳನ್ನು ಪ್ರಮುಖವಾಗಿ 4 ಭಾಗಗಳನ್ನಾಗಿ ಮಾಡಲಾಗಿದೆ. ಅವುಗಳನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಲೋವರ್ ಇನ್ಕಮ್ ಕಂಟ್ರೀಸ್, ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರೀಸ್, ಲೋವರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಮತ್ತು ಹೈಯರ್ ಇನ್ಕಮ್ ಕಂಟ್ರೀಸ್ ಅಂತ ಪಟ್ಟಿಯನ್ನು ಮಾಡಿದೆ. ಇದರಲ್ಲಿ ಭಾರತ ಲೋವರ್ ಮಿಡಲ್ ಇನ್ಕಮ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಕಂಡು ಬರುತ್ತೆ. ಒಟ್ಟು 218 ರಾಷ್ಟ್ರಗಳನ್ನು ಈ 4 ಪಟ್ಟಿಗಳಲ್ಲಿ ಸೇರಿಸಲಾಗಿದೆ. ಓಕೆ, ಪ್ರತಿ ವರ್ಷ ಜುಲೈ 1ರಂದು ಈ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗುತ್ತೆ. ಯಾವುದರ ಆಧಾರದ ಮೇಲೆಪ್ಪ ಅಂದರೆ ಗ್ರಾಸ್ ನ್ಯಾಷನಲ್ ಇನ್ಕಮ್, GNI ಅಂತ ನಾವು ಶಾರ್ಟಾಗಿ ಕರಿತೀವಿ. ನಮ್ಮ ದೇಶದ ರಾಷ್ಟ್ರೀಯ ಆದಾಯವನ್ನು ಕೂಡ ನಾವು ಇದರ ಆಧಾರದ ಮೇಲೇ ಅಳತೆ ಮಾಡ್ತೀವಿ. ಅದೇ ರೀತಿ ಪರ್ ಕ್ಯಾಪಿಟಾ ಇನ್ಕಮ್, ವೈಯಕ್ತಿಕ ತಲಾ ಆದಾಯವನ್ನು ಕೂಡ ನಾವು ಈ ಗ್ರಾಸ್ ನ್ಯಾಷನಲ್ ಇನ್ಕಮ್ ಆಧಾರದ ಮೇಲೇ ಅಳತೆ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್. ವಿಶ್ವ ಬ್ಯಾಂಕ್ ಬಗ್ಗೆ ನಾವು ನೋಡೋದಾದರೆ ಸ್ಥಾಪನೆಯಾಗಿದ್ದು 1944ರಲ್ಲಿ. ಇದರ ಸದಸ್ಯ ರಾಷ್ಟ್ರಗಳು
ಸೊ ವಿಶ್ವ ಬ್ಯಾಂಕ್ ಪ್ರಮುಖವಾಗಿ ನಾವು ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಶಾರ್ಟ್ ಆಗಿ IBRD ಅಂತ ಕರಿತೀವಿ. ಸೊ ಇದರ ಸದಸ್ಯತ್ವವನ್ನು ಪಡೆದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 189. ಅದೇ ರೀತಿ ಇನ್ನೊಂದು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ಶಾರ್ಟ್ ಆಗಿ IDA ಅಂತ ಕರಿತೀವಿ. ಇದರ ಸದಸ್ಯತ್ವವನ್ನು ಒಟ್ಟು 173 ರಾಷ್ಟ್ರಗಳು ಪಡ್ಕೊಂಡಿದ್ದಾವೆ. ಇನ್ನು ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಇದರ ಪ್ರಸ್ತುತ ಮುಖ್ಯಸ್ಥರು ಡೇವಿಡ್ ಮಲ್ಪಾಸ್. ಈ ಕೆಳಗಿನವರಲ್ಲಿ ಯಾರು ಜಗಜೀವನ್ ರಾಮ್ ನಾವೀನ್ಯತಾ ರೈತ ಪ್ರಶಸ್ತಿ 2019 ಗೆದ್ದಿದ್ದಾರೆ? ಸೊ ಇತ್ತೀಚೆಗೆ ಕೇರಳದ ಕಣ್ಣೂರಿನವರಾದಂತಹ T. ಪುರುಷೋತ್ತಮನ್ ಇವರು 2019 ಜಗಜೀವನ್ ರಾಮ್ ನಾವೀನ್ಯತಾ ರೈತ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಪ್ರಶಸ್ತಿಯನ್ನು ಕೊಡೋರು ಯಾರಂದರೆ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಸೊ ಇದ್ರ ಬಗ್ಗೆ ನೋಡೋದಾದರೆ, ಸೊ ICAR ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು 1929ರಲ್ಲಿ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸೊ ಇದರ ಧ್ಯೇಯವಾಕ್ಯ ಏನಪ್ಪ ಅಂದರೆ ಅಗ್ರಿಸರ್ಚ್ ವಿತ್ ಎ ಹ್ಯೂಮನ್ ಟಚ್. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇದೆ. ಇದರ ಪ್ರಸ್ತುತ ಮುಖ್ಯಸ್ಥರು ತ್ರಿಲೋಚನಾ ಮಹಾಪಾತ್ರ. ಸೊ ಕೇರಳದ ಬಗ್ಗೆ ನಿಮಗೆ ಹೇಳೋದಾದರೆ, ಸೊ ಕೋವಿಡ್-19ಗಾಗಿ ಪ್ಲಾಸ್ಮಾ ಥೆರಪಿ ಪ್ರಯೋಗವನ್ನು ಕೈಗೊಂಡ ಭಾರತದ ಮೊದಲ ರಾಜ್ಯ ಕೇರಳ. ಅದೇ ರೀತಿ ಸೊ ಈ ಕೋವಿಡ್-19 ರೋಗ ಮೊಟ್ಟ ಮೊದಲು ಪತ್ತೆಯಾಗಿದ್ದು ಕೂಡ ಕೇರಳದಲ್ಲೇ, ಭಾರತದಲ್ಲಿ. ಓಕೆ, ವಿಶ್ವಾ ಮೆಹ್ತಾ ಅವರನ್ನು ರಾಜ್ಯ ಮುಖ್ಯ ಕಾರ್ಯದರ್ಶಿಯನ್ನಾಗಿ ಇತ್ತೀಚೆಗೆ ಕೇರಳ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಅದೇ ರೀತಿ KFON ಇದರ ಮೂಲಕ ಸುದ್ದಿಯಲ್ಲಿತ್ತು. ಸೊ KFON ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇದು ಕೇರಳ. ಸೊ ಇದರ ಫುಲ್ ಫಾರ್ಮ್ ಕೇರಳ ಫೈಬರ್ ಆಪ್ಟಿಕ್ ನೆಟ್ವರ್ಕ್. ಹಾಗಾದರೆ ಕೇರಳದ ಪ್ರಸ್ತುತ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು, ಪ್ರಸ್ತುತ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್. ನವೀಕರಿಸಬಹುದಾದ ಇಂಧನ ರಫ್ತು ನೀತಿ ಅಂದರೆ ರಿನ್ಯೂವೇಬಲ್ ಎನರ್ಜಿ ಎಕ್ಸ್ಪೋರ್ಟ್ ಪಾಲಿಸಿ 2020 ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಘೋಷಿಸಿತು? ಸೊ ಇತ್ತೀಚೆಗೆ ಈ ಪಾಲಿಸಿಯನ್ನು ಆಂಧ್ರ ಪ್ರದೇಶ ಘೋಷಣೆ ಮಾಡಿದೆ. ಸೊ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ಈ ಪಾಲಿಸಿಯನ್ನು ಘೋಷಣೆ ಮಾಡೋದರ ಪ್ರಮುಖ ಉದ್ದೇಶ, ಸೊ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಉತ್ಪಾದನೆ ಮಾಡುವಂಥ ಎನರ್ಜಿಯನ್ನು ಬೇರೆ ರಾಜ್ಯಗಳಿಗೂ ಕೂಡ ಸೇಲ್ ಮಾಡ್ಬೋದಾಗಿದೆ. ಸೊ ಇದು 5 ವರ್ಷಗಳವರೆಗೆ ಚಾಲ್ತಿಯಲ್ಲಿ ಇರಲಿದೆ. ಸೊ ಆಂಧ್ರ ಪ್ರದೇಶ ಬಹಳಷ್ಟು ಸುದ್ದಿಯಲ್ಲಿದೆ. ಕಳೆದ 6 ತಿಂಗಳಲ್ಲಿ ನೋಡೋದಾದರೆ, ಸೊ ಇತ್ತೀಚೆಗೆ ಕಳೆದು ಹೋದ ಮಕ್ಕಳನ್ನು ಪತ್ತೆ ಹಚ್ಚಲು ಆಪರೇಷನ್ ಮಸ್ಕಾನನ್ನು ಕಾರ್ಯಗತಗೊಳಿಸಿತ್ತು. ಅದೇ ರೀತಿ ವಯಶ್ರೀ ಆರೋಗ್ಯಶ್ರೀ ಯೋಜನೆ, ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಅದೇ ರೀತಿ ಜಗನನ್ನ ಅಮ್ಮ ಒಡಿ ಯೋಜನೆ, ಇದು ಮಕ್ಕಳ ಶಿಕ್ಷಣಕ್ಕಾಗಿ ತಾಯಂದಿರಿಗೆ ಸಹಾಯ ಮಾಡುವಂಥ ಯೋಜನೆ. ಅದೇ ರೀತಿ ಇತ್ತೀಚೆಗೆ ಆಂಧ್ರ ಪ್ರದೇಶ ವಿಧಾನ ಪರಿಷತ್ತನ್ನು ಹಾಕಲು ಏನು ಮಾಡಿದೆ ಅಂದರೆ ರೆಸಲ್ಯೂಷನನ್ನು ಪಾಸ್ ಮಾಡಿದೆ. ಅದೇ ರೀತಿ ಕೋವಿಡ್ ಫಾರ್ಮಾ ಅಪ್ಲಿಕೇಶನ್, ಇದು ಕೆಮ್ಮು, ನೆಗಡಿ, ಜ್ವರಕ್ಕಾಗಿ ಮಾತ್ರೆ ತೆಗೆದುಕೊಳ್ಳುವವರನ್ನು ಟ್ರ್ಯಾಕಿಂಗ್ ಮಾಡುತ್ತೆ ಈ ಅಪ್ಲಿಕೇಶನ್. ಇದನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ವಿದ್ಯುತ್ ಕಳ್ಳತನವನ್ನು ಪತ್ತೆ ಹಚ್ಚಲು ನಿಗಾ ಆ್ಯಪನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ರೀಸ್ಟಾರ್ಟ್ ಕಾರ್ಯಕ್ರಮ, ಸೊ ಇದು MSME ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳನ್ನು ಪ್ರೋತ್ಸಾಹ ಮಾಡೋಕ್ಕೆ ರೀಸ್ಟಾರ್ಟ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಅದೇ ರೀತಿ ಭಾರತದ ಮೊದಲ ಆನ್ಲೈನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮನ್ನು ಆಂಧ್ರ ಪ್ರದೇಶ ಪ್ರಾರಂಭ ಮಾಡಿದೆ. ಅದೇ ರೀತಿ ಇತ್ತೀಚೆಗೆ ವಿಶಾಖಪಟ್ಟಣಂ ಬಳಿಯ ವೆಂಕಟಾಪುರಂನಲ್ಲಿರುವಂತಹ LG ಪಾಲಿಮರ್ಸ್ ಇಂಡಿಯಾ ಲಿಮಿಟೆಡ್, ಸೊ ಈ ಕಂಪನಿಯಲ್ಲಿ ಆದಂತಹ ಸ್ಟೈರಿನ್ ಅನಿಲ ಸೋರಿಕೆ ತನಿಖೆಗಾಗಿ ನೀರಬ್ ಕುಮಾರ್ ಪ್ರಸಾದ್ ಅವರ ನೇತೃತ್ವದಲ್ಲಿ 5 ಜನರ ಸಮಿತಿಯನ್ನು ನೇಮಕ ಮಾಡಿದೆ. ಅದೇ ರೀತಿ ಜಗನನ್ನ ಚೇಡೋಡು ಯೋಜನೆ, ಸೊ ಇದು ದರ್ಜಿಗಳು, ಕ್ಷೌರಿಕರು ಮತ್ತು ಅಗಸರರಿಗೆ ಧನ ಸಹಾಯ ನೀಡುವಂಥ ಯೋಜನೆ ಆಗಿದೆ. ಸೊ ಇವಿಷ್ಟು ಕಳೆದ 6 ತಿಂಗಳಲ್ಲಿ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಕರೆಂಟ್ ಅಫೇರ್ಸ್. ಭಾರತೀಯ ರೈಲ್ವೆ ಯಾವ ವರ್ಷದ ಒಳಗಾಗಿ ಈಶಾನ್ಯ ರಾಜ್ಯಗಳ ರಾಜಧಾನಿಗಳನ್ನು ರೈಲು ಜಾಲದ ಮೂಲಕ ಸಂಪರ್ಕಿಸಲು ಯೋಜಿಸಿದೆ? ಸೊ ಇತ್ತೀಚೆಗೆ ರೈಲ್ವೆ ಬೋರ್ಡ್ ಚೇರ್ಮನ್ ಆದಂತಹ ವಿನೋದ್ ಕುಮಾರ್ ಯಾದವ್ ಅವರು 2023ರ ವೇಳೆಗೆ ಈಶಾನ್ಯ ರಾಜ್ಯಗಳ ಎಲ್ಲ ರಾಜಧಾನಿಗಳನ್ನು ರೈಲು ಜಾಲದ ಮೂಲಕ ಸಂಪರ್ಕಿಸಲು ಯೋಜಿಸಿರುವುದಾಗಿ ಘೋಷಣೆಯನ್ನು ಹೊರಡಿಸಿದ್ದಾರೆ. ಆಲ್ರೆಡಿ ಈಶಾನ್ಯ ರಾಜ್ಯಗಳಲ್ಲಿ ಸೊ ಅಸ್ಸಾಂ ಮತ್ತು ತ್ರಿಪುರ ಮತ್ತು ಅರುಣಾಚಲ್ ಪ್ರದೇಶ ಇವುಗಳ ರಾಜಧಾನಿಯನ್ನು ರೈಲು ಜಾಲದ ಮೂಲಕ ಸಂಪರ್ಕಿಸಲಾಗಿದೆ. ಸೊ ಉಳಿದವು ಯಾವಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಮೇಘಾಲಯ ಆಗಿರ್ಬೋದು, ಆಮೇಲೆ ಮಿಜೋರಾಂ ಆಗಿರ್ಬೋದು, ಈ ಕಡೆ ನಾಗಾಲ್ಯಾಂಡ್ ಆಗಿರ್ಬೋದು, ಮಣಿಪುರ್, ಇವುಗಳ ರಾಜಧಾನಿಗಳನ್ನು ಕೂಡ ರೈಲು ಜಾಲದ ಮೂಲಕ ಸಂಪರ್ಕಿಸಲು ಯೋಜನೆಯನ್ನು ರೂಪಿಸಲಾಗಿದೆ. ಭಾರತ ಇತ್ತೀಚೆಗೆ
ಫ್ರಾನ್ಸ್, ಜರ್ಮನಿ ಮತ್ತು ಯುನೈಟೆಡ್ ಸ್ಟೇಟ್ಸ್ನೊಂದಿಗೆ ವೈಯಕ್ತಿಕ ದ್ವಿಪಕ್ಷೀಯ ಏರ್ ಬಬಲ್ಸನ್ನು ಸ್ಥಾಪಿಸಿದೆ. ಭಾರತದ ಪ್ರಸ್ತುತ ನಾಗರಿಕ ವಿಮಾನಯಾನ ಸಚಿವರು ಯಾರು? ಸೊ ಭಾರತದ ಪ್ರಸ್ತುತ ನಾಗರಿಕ ವಿಮಾನಯಾನ ಸಚಿವರು ಯಾರಪ್ಪ ಅಂದರೆ ಹರ್ದೀಪ್ ಸಿಂಗ್ ಪೂರಿ ಅವರು. ಸೊ ನಿಮಗೆ ಪ್ರಶ್ನೆಗಳನ್ನು ಯಾವ ಥರ ಕೇಳ್ಬೋದು, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಏರ್ ಬಬಲ್ಸ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಓಕೆ, ಇದೊಂದು ವೈಯಕ್ತಿಕ ದ್ವಿಪಕ್ಷೀಯ ಒಪ್ಪಂದ ಅಂತ ಹೇಳ್ಬೋದು. ಇದರ ಪ್ರಕಾರ ಏನಪ್ಪ ಅಂದರೆ, ಈ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ದೇಶೀಯ ವಿಮಾನ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನಗಳ ಹಾರಾಟಕ್ಕೆ ಈ ಒಪ್ಪಂದ ಅನುವನ್ನು ಮಾಡಿಕೊಡಲಿದೆ. ಇತ್ತೀಚೆಗೆ ಭಾರತವು ಯಾವ ದೇಶದ ಸುಮಾರು 61 ದ್ವೀಪಗಳಿಗೆ ಹೊರಾಂಗಣ ಫಿಟ್ನೆಸ್ ಸಾಧನಗಳನ್ನು ಹಸ್ತಾಂತರಿಸಿದೆ? ಸೊ ಆನ್ಸರ್ ಈಸ್ ಮಾಲ್ಡೀವ್ಸ್. ಓಕೆ, ಸೊ ಮಾಲ್ಡೀವ್ಸ್ನಲ್ಲಿರುವಂತಹ ಭಾರತದ ಹೈಕಮಿಷನರ್ ಯಾರಪ್ಪ ಅಂದರೆ ಸಂಜಯ್ ಸುಧೀರ್ ಅವರು. ಓಕೆ, ಸೊ ಇವರಿಗೆ ಈ ಹೊರಾಂಗಣ ಫಿಟ್ನೆಸ್ ಸಾಧನಗಳನ್ನು ಹಸ್ತಾಂತರಿಸಿದ್ದಾರೆ. ಇವರು ಮುಂದೆ 61 ದ್ವೀಪಗಳಿಗೆ ಇವುಗಳನ್ನು ಒದಗಿಸಲಿದ್ದಾರೆ. ಸೊ ಮಾಲ್ಡೀವ್ಸ್ ದೇಶದ ಬಗ್ಗೆ ನೋಡೋದಾದರೆ, ಸೊ ಮಾಲ್ಡೀವ್ಸ್ ಸ್ವಾತಂತ್ರ್ಯ ಪಡೆದಿದ್ದು ಯಾವಾಗಪ್ಪ ಅಂದರೆ ಜುಲೈ 26, 1965ರಂದು ಯುನೈಟೆಡ್ ಕಿಂಗ್ಡಮ್ ದೇಶದಿಂದ. ಹಾಗಾದರೆ ಮಾಲ್ಡೀವ್ಸ್ನ ಸ್ವಾತಂತ್ರ್ಯ ದಿನ ಯಾವುದು? ಜುಲೈ 26. ಇದರ ರಾಜಧಾನಿ ಮಾಲೆ, ಇದರ ಕರೆನ್ಸಿ ರುಪಿಯಾ, ಇದರ ಪ್ರಸ್ತುತ ಅಧ್ಯಕ್ಷರು ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್. ಹಾಗಾದರೆ ಇದರ ಅಧಿಕೃತ ಭಾಷೆ ಯಾವುದಪ್ಪ ಅಂದರೆ ದಿವೇಹಿ. ಓಕೆ, ಅದೇ ರೀತಿ ಇದರ ಅಧಿಕೃತ ಧರ್ಮ ಮುಸ್ಲಿಂ. ಓಕೆ, ಎಷ್ಟು ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರಿಗೆ ಅಂಚೆ ಮತಪತ್ರ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಅಂತ ಕರಿತೀವಿ, ಸೊ ಇದರ ನಿಯಮಗಳು ಅನ್ವಯ ಆಗುತ್ತೆ ಅಂತ ಭಾರತದ ಚುನಾವಣಾ ಆಯೋಗ ಇತ್ತೀಚೆಗೆ ಘೋಷಣೆಯನ್ನು ಹೊರಡಿಸಿದೆ. ಸೊ ಇತ್ತೀಚೆಗೆ 80 ವರ್ಷ ಮೇಲ್ಪಟ್ಟ ಮತದಾರರಿಗೆ ಈ ಅಂಚೆ ಮತಪತ್ರದ ಮೂಲಕ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಮತವನ್ನು ಮಾಡಲು ನಿಯಮಗಳು ಅನ್ವಯ ಆಗುತ್ತೆ ಅಂತ ಭಾರತದ ಚುನಾವಣಾ ಆಯೋಗ ಇತ್ತೀಚೆಗೆ ಘೋಷಣೆಯನ್ನು ಹೊರಡಿಸಿದೆ. ಸೊ ಈ 80 ವರ್ಷಕ್ಕಿಂತ ಮೇಲ್ಪಟ್ಟವರ ಜೊತೆಗೆ ಈ ಡಿಸೇಬಲ್ಡ್ ಪರ್ಸನ್ ಅಂಗವೈಕಲ್ಯ ಹೊಂದಿರುವಂಥವರಾಗಿರ್ಬೋದು, ಅದೇ ರೀತಿ ಈ ಕೋವಿಡ್-19 ರೋಗದಿಂದ ಬಳಲುವವರಿಗಾಗಿರ್ಬೋದು, ಅಥವಾ ಸೊ ಈ ಕಾರಣದಿಂದಾಗಿ ಕ್ವಾರಂಟೈನಲ್ಲಿ ಇರೋರಿಗಾಗಿರ್ಬೋದು, ಇವ್ರಿಗೂ ಕೂಡ ಈ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಮತ ಚಲಾಯಿಸಲು ಅವಕಾಶ ನೀಡಲಾಗುವುದು ಅಂತ ಇತ್ತೀಚೆಗೆ ಚುನಾವಣಾ ಆಯೋಗ ಘೋಷಣೆಯನ್ನು ಹೊರಡಿಸಿದೆ. ಹಾಗಾದರೆ ಪ್ರಸ್ತುತ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಕೆಳಗಿನವರಲ್ಲಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿ 2020 ಅಂದರೆ 2020ರ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಮರಿಯಾನಾ ವರ್ಡಿನೋಯಿಸ್ ಮತ್ತು ಮೊರಿಸಾನಾ ಕೊಯೆಟೆ, ಇವರಿಬ್ಬರು ಕೂಡ ಆಯ್ಕೆ ಆಗಿದ್ದಾರೆ. ಸೊ ಮರಿಯಾನಾ ವರ್ಡಿನೋಯಿಸ್ ಇವರು ಗ್ರೀಸ್ ದೇಶದವರು, ಅದೇ ರೀತಿ ಮೊರಿಸಾನಾ ಕೊಯೆಟೆ ಇವರು ಗಿನಿಯಾ ದೇಶದವರು. ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಅಧ್ಯಕ್ಷರಾದಂತಹ ತಿಜ್ಜಾನಿ ಮೊಹಮ್ಮದ್ ಬಂದೆ ಅವರು ಈ ಪ್ರಶಸ್ತಿಯ ಘೋಷಣೆಯನ್ನು ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ 2020ರ ಉನ್ನತ ಮಟ್ಟದ ವರ್ಚುವಲ್ ಅಧಿವೇಶನವನ್ನು ಪ್ರಧಾನಿ ಮೋದಿ ಉದ್ದೇಶಿಸಿ ಮಾತನಾಡಿದರು. ಹಾಗಾದರೆ ಈ ಅಧಿವೇಶನವನ್ನು ಎಲ್ಲಿ ಏರ್ಪಡಿಸಲಾಗಿತ್ತು? ಸೊ ಇದನ್ನು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಆದಂಥ ನ್ಯೂಯಾರ್ಕ್ನಲ್ಲಿ ಇದನ್ನು ಏರ್ಪಡಿಸಲಾಗಿತ್ತು. ಸೊ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇದು ವಿಶ್ವಸಂಸ್ಥೆಯ 6 ಅಂಗಸಂಸ್ಥೆಗಳಲ್ಲಿ ಒಂದಾಗಿದೆ. ಇದರ ಕೇಂದ್ರ ಕಚೇರಿ ಕೂಡ ನ್ಯೂಯಾರ್ಕ್ನಲ್ಲಿ ಇದೆ. ಇಂಟರ್ನ್ಯಾಷನಲ್ ಸೆಂಟರ್ ಆಫ್ ಆಟೋಮೇಟಿವ್ ಟೆಕ್ನಾಲಜಿ, ಶಾರ್ಟಾಗಿ ನಾವು ಐಕ್ಯಾಟ್ ಅಂತ ಕರಿತೀವಿ. ಸೊ ಇದು ಇತ್ತೀಚೆಗೆ ಪ್ರಾರಂಭಿಸಿದ ಆಟೋಮೇಟಿವ್ ಟೆಕ್ನಾಲಜಿ ಪೋರ್ಟಲ್ ಯಾವುದು? ಸೊ ಇತ್ತೀಚೆಗೆ ಇದೊಂದು ಪೋರ್ಟಲನ್ನು ಪ್ರಾರಂಭ ಮಾಡಿದೆ. ಸೊ ಈ ಪೋರ್ಟಲ್ನ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಜ್ಞಾನ ಮತ್ತು ಪರಿಣಿತಿಯ ವಿನಿಮಯದ ಮೂಲಕ ಈ ಭಾರತೀಯ ವಾಹನ ಕ್ಷೇತ್ರದ ತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಈ ಪೋರ್ಟಲ್ನ ಪ್ರಮುಖ ಉದ್ದೇಶ ಆಗಿದೆ. ಆ ಪೋರ್ಟಲ್ನ ಹೆಸರು ಏನಪ್ಪ ಅಂದರೆ ಅಸ್ಪೈರ್. ಸೊ ಹಾಗಾದರೆ ಅಸ್ಪೈರ್ನ ಫುಲ್ ಫಾರ್ಮ್ ಏನಪ್ಪ ಅಂದರೆ ಆಟೋಮೋಟಿವ್ ಸೊಲ್ಯೂಷನ್ಸ್ ಪೋರ್ಟಲ್ ಫಾರ್ ಇಂಡಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್. ಇನ್ನೊಮ್ಮೆ ಹೇಳ್ತೀನಿ, ಆಟೋಮೋಟಿವ್ ಸೊಲ್ಯೂಷನ್ ಫಾರ್ ಪೋರ್ಟಲ್ ಫಾರ್ ಇಂಡಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಹಾಗಾದರೆ ಲೈನ್ ಕರೆಂಟ್ ಅಫೇರ್ಸ್ ನೋಡೋದಾದರೆ US ಇಂಡಿಯಾ ಸ್ಟ್ರಾಟಜಿಕ್ ಎನರ್ಜಿ ಪಾರ್ಟ್ನರ್ಶಿಪ್ನ ಮಂತ್ರಿಗಳ ಸಭೆಯ ಎಷ್ಟನೇ ಆವೃತ್ತಿ ಇತ್ತೀಚೆಗೆ ನಡೆಯುತ್ತಂದರೆ 2ನೇ ಆವೃತ್ತಿ. ಭಾರತವು ತನ್ನ ಮೊದಲ ಸಾಗರೋತ್ತರ ತೈಲ ದಾಸ್ತಾನನ್ನು ಯಾವ ದೇಶದಲ್ಲಿ ತೆರೆಯಲು ಯೋಜಿಸಿದೆ ಅಂದರೆ ಅಮೆರಿಕಾದಲ್ಲಿ.
ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಫುಟ್ಬಾಲ್ ಆಟಗಾರ ಆಂಡ್ರೆ ಸುರ್ಲೆ ಇವರು ಯಾವ ದೇಶದವರು ಅಂದರೆ ಜರ್ಮನಿ ದೇಶದವರು. ಫಿಫಾ ಪುರುಷರ ಫುಟ್ಬಾಲ್ ವಿಶ್ವಕಪ್ 2022ರ 22ನೇ ಆವೃತ್ತಿಯನ್ನು ಯಾವ ದೇಶವು ಆಯೋಜನೆ ಮಾಡಲಿದೆ ಅಂದರೆ ಕತಾರ್. ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದು 21ನೇ ಆವೃತ್ತಿ 2018ರಲ್ಲಿ ರಷ್ಯಾ ದೇಶದಲ್ಲಿ ನಡೆದಿತ್ತು. ಆಗ ಫ್ರಾನ್ಸ್ ದೇಶ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಇತ್ತೀಚೆಗೆ ನಿಧನರಾದ ಕಾರ್ಡಿ ಟಿಂಡೆಲ್ ವಿವಿಯನ್ ಅಮೆರಿಕದ ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತ ಆಗಿದ್ದಾರೆ. ಸೊ ಇವಿಷ್ಟು ಜುಲೈ 21ರ ಪ್ರಮುಖ ಕರೆಂಟ್ ಅಫೇರ್ಸ್. ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.